ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಕೂಡ. ಗುಡ್ ಆಫ್ಟರ್ನೂನ್. ಐ ಹೋಪ್ ನೀವ್ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಅಂಡ್ ಇವತ್ತಿನ ಸೆಷನ್ ನಾವು ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಎಲ್ರಿಗೂ ಕೂಡ ನನ್ನ ಪರಿಚಯ ಹೇಳೋದಾದ್ರೆ, ನನ್ನ ಹೆಸರು ಸೊನಾಲಿ ಅಂತ. ನಾನು ಆಕ್ಚುಲಿ ಕರ್ನಾಟಕದಿಂದ ಬಿಲಾಂಗ್ ಆಗೋದು. ಅಂಡ್ ಫಾರ್ ಎವರ್ ಅಲ್ಲಿ ನಾನು ಆಸ್ ಅ ಸೀನಿಯರ್ ಮ್ಯಾನೇಜರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಾವು ಸ್ವಲ್ಪ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಸ್ಪೆಷಲಿ ಇವತ್ತು ನಾನು ಸಮ್ ಪಾರ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ್ ಬಂದಿದ್ದೀನಿ. ಸೊ ದಟ್ ನಿಮ್ಗೆ ಎಲ್ಲರ ಜೊತೆಗೆ ಇವತ್ತು ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ನಾನು ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ. So once confirm me, either it is visible for you. Yes. ಸೊ ಇವತ್ತು ನಾವು ನೋಡೋಣ ಲೈಕ್ ಏನಂತಂದ್ರೆ ಪರ್ಸನಲ್ ಕೇರ್ ಅಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಬಗ್ಗೆ. ಸೊ ಸ್ಪೆಷಲಿ ಫಾರ್ ಎವರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತು. ಸೊ ಫಾರ್ ಎವರ್ ಅಲ್ಲಿ ಏನಂತಂದ್ರೆ ನಮ್ದು ಲೈಕ್ ತುಂಬಾ ರೀತಿ ಕ್ಯಾಟಗರೈಸ್ ಆಫ್ ಪ್ರಾಡಕ್ಟ್ಸ್ ಇದಾವೆ. ಅದರಲ್ಲಿ ಸ್ಪೆಷಲಿ ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು ಪರ್ಸನಲ್ ಕೇರ್ ಅಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಬಗ್ಗೆ. ಸೊ ಅದರಲ್ಲಿ ನಾವು ಫಸ್ಟ್ ಇವತ್ತು ತಿಳ್ಕೊಳ್ಳೋಣ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಗಳ ಬಗ್ಗೆ. ಓಕೆ, ಲೆಟ್ ಸ್ಟಾರ್ಟ್ ದಿ ಸೆಷನ್ ಗೈಸ್. ಸೊ ಆಲ್ಮೋಸ್ಟ್ ಏನಂತಂದ್ರೆ ಫಸ್ಟ್ ಪ್ರಾಡಕ್ಟ್ ನಮ್ದು ಬರುತ್ತೆ ಫಾರ್ ಎವರ್ ಬ್ರೈಟ್ ಟೂತ್ ಜೆಲ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕಂಪ್ಲೀಟ್ ಹೋಲ್ ಫ್ಯಾಮಿಲಿಗೆ. ಬಿಕಾಸ್ ಯಾಕಂತಂದ್ರೆ ನಮ್ಗೆ ಎಲ್ರಿಗೂ ಕೂಡ ಗೊತ್ತು, ನಮ್ಮ ಒಂದು ದಿನಚರ್ಯ ಸ್ಟಾರ್ಟ್ ಆಗದೆ ಬ್ರಷ್ ಮಾಡೋದ್ರಿಂದ. ಸೊ ಬ್ರಷ್ಗೆ ಯೂಶ್ವಲಿ ಅನ್ನೋದಕ್ಕಿಂತ ಕಂಪಲ್ಸರಿ ನಮಗೆ ಬೇಕಾಗುವಂತ ಪ್ರಾಡಕ್ಟ್ ಟೂತ್ ಜೆಲ್, ರೈಟ್? ಸೊ ಅದರಲ್ಲಿ ಸ್ಪೆಷಲಿ ನಮ್ ಫಾರ್ ಎವರ್ ಟೂತ್ ಜೆಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೇಗಿದೆ, ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಅಂಡ್ ಇದರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಇದೆ. ಅಂಡ್ ಸ್ಪೆಷಲಿ ಇದು ನಾನ್ ನಿಮ್ಗೆ ಹೇಳೋದಾದ್ರೆ ಲೈಕ್ ಏನಂತಂದ್ರೆ ಚಿಲ್ಡ್ರನ್ಸ್ ಗಳಿಗೆ ಬಹಳ ಬೆನಿಫಿಷಿಯಲ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಚಿಕ್ಕ ಮಕ್ಕಳಾಗಿರಬಹುದು, ಲೈಕ್ ಯಾರೇ ಆಗಿರ್ಲಿ, ಲೈಕ್ ಏನಂತಂದ್ರೆ ಆಲ್ಮೋಸ್ಟ್ ಒಂದು ಬ್ರೈಟ್ ಟೂತ್ ಜೆಲ್ ಅಂತಂತಂದ್ರೆ ಇದರಲ್ಲಿ ನಾವು ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಹೇಗಿರುತ್ತೆ, ಸ್ಪೆಷಲಿ ಪೇಸ್ಟ್ ಅಂತ ಬಂದ್ರೆ ತುಂಬಾ ಫ್ಲೋರೈಡ್ ಯೂಸ್ ಮಾಡಿರ್ತಾರೆ, ಬೇರೆ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಒಂದು ಟೀತ್ಗಾಗಿರ್ಲಿ, ಓಕೆ, ನಮ್ಮ ಮೌತ್ಗಾಗಿರ್ಲಿ, ಸೊ ಅದರಿಂದ ಹಾರ್ಮ್ಫುಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಫಾರ್ ಎವರ್ ಬ್ರೈಟ್ ಟೂತ್ ಜೆಲ್ ಏನಿದೆ, ಸ್ಪೆಷಲಿ ಹುಡುಗರ್ಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ, ಓಕೆ, ಅಂಡ್ ಆಸ್ ವೆಲ್ ಆಸ್ ಎಲ್ರಿಗೂ ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇದ್ರಲ್ಲಿ ಯೂಸ್ ಮಾಡಿರುವಂತ ಇಂಗ್ರೀಡಿಯೆಂಟ್ಸ್ ಏನಿದಾವೆ ಅದು ಅಲೋವೆರಾ ಅಂಡ್ ಬಿ ಪ್ರೊಪಲೈಸ್. ಓಕೆ, ಬಿ ಪ್ರೊಪಲೈಸ್ ಅಂತಂದ್ರೆ ದಿಸ್ ವಾಸ್ ಕಂಪ್ಲೀಟ್ಲಿ ಆಂಟಿಬಯೋಟಿಕ್. ಓಕೆ, ಸೊ ಬಹಳ ಏನಂತಂದ್ರೆ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಸ್ಪೆಷಲಿ ಏನಂತಂದ್ರೆ ಫ್ಲೋರೈಡ್ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಯಾಕಂತಂದ್ರೆ ಫ್ಲೋರೈಡ್ ಇಂದ ನಮ್ಗೆ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಇರುತ್ತೆ. ಮಸಲ್ಸ್ ಗ್ರೋತ್ ಏನಿದೆ ಅದು ಕೂಡ ಪ್ರಾಪರ್ ಆಗಿ ಆಗಲ್ಲ. ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಗಳಿರುತ್ತೆ. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಫ್ಲೋರೈಡ್ ಅಂತ ಅಂದ್ರೆ ಏನು ಅಥವಾ ಅದರಿಂದ ಏನ್ ಹಾರ್ಮ್ಫುಲ್ ಇದೆ ಅಂತ ಚೆಕ್ ಮಾಡಿದ್ರೆ ನಿಮ್ಗೆ ಇನ್ ಡೀಟೇಲ್ಡ್ ಆಗಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಸ್ಪೆಷಲಿ ಫಾರ್ ಎವರ್ದು ಏನ್ ಬ್ರೈಟ್ ಟೂತ್ ಜೆಲ್ ಇದೆ ಅದರಲ್ಲಿ ಯಾವುದೇ ರೀತಿ ಫ್ಲೋರೈಡ್ ಇಲ್ಲ. ಸೊ ಹಾಗಾಗಿ ಇದು ಫ್ರೀ ಫಾರ್ಮುಲಾ ಇದೆ ಅಂತ ಅನ್ಕೊಳ್ಳಿ. ಅಂಡ್ ಇದು ನಮ್ಮ ಒಂದು ಟೀತ್ಗೆ ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಒಂದು ಏನದು ಬ್ರೀತ್ ಇರುತ್ತೆ, ಉಸಿರಿರುತ್ತೆ, ಆ ಒಂದು ಉಸಿರೇನಂತಂದ್ರೆ ಲೈಕ್ ಕಂಪ್ಲೀಟ್ ಒಂದು ನ್ಯಾಚುರಲ್ ಫ್ಲೇವರ್ ಅಲ್ಲಿ ಬರುತ್ತೆ. ದಟ್ ಈಸ್ ಲೈಕ್ ಫಾರ್ ಎವರ್ ಏನ್ ಬ್ರೈಟ್ ಟೂತ್ ಜೆಲ್ ಇದೆ ಇದರಲ್ಲಿ ಪೆಪ್ಪರ್ ಮಿಂಟ್ ಮತ್ತೆ ಒಂದು ನ್ಯಾಚುರಲ್ ಮಿಂಟ್ ಫ್ಲೇವರ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಇದರಿಂದ ನಮ್ಮ ಒಂದು ಮೌತ್ ಏನಿದೆ ರಿಫ್ರೆಶ್ ಫೀಲ್ ಬರುತ್ತೆ. ಅಂಡ್ ಇವನ್ ಒಂದು ಸ್ಮೆಲ್ ಏನಿದೆ, ಸೊ ಅದೇನು ಬ್ರೀತ್ ಇರುತ್ತೆ, ಉಸಿರಿರುತ್ತೆ, ಅದು ಒಂದು ಬೆಸ್ಟ್ ಉಸಿರು ಲೈಕ್ ಏನಂತಂದ್ರೆ ನಮ್ದು ಹೊರಗಡೆ ಸ್ಮೆಲ್ ಇಲ್ದೆ ಬರುತ್ತೆ ಅಂತ ಅನ್ಕೊಳ್ಳಿ ಕಂಪ್ಲೀಟ್ ಹೋಲ್ ಡೇ. ಓಕೆ, ಅಂಡ್ ಇದರಿಂದ ಏನಂತಂದ್ರೆ ಆಲ್ಮೋಸ್ಟ್ ಪರ್ಫೆಕ್ಟ್ ಅಲೋವೆರಾ ಬೇಸ್ಡ್ ಫಾರ್ಮುಲಾನ ಯೂಸ್ ಮಾಡಿರೋದ್ರಿಂದ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಇದನ್ನ ತುಂಬಾ ಸೇಫ್ ಆಗಿ ಯೂಸ್ ಮಾಡಬಹುದು. ಸ್ಪೆಷಲಿ ಇದನ್ನ ನಾನು ನನ್ನ ಫ್ಯಾಮಿಲಿ ಲಾಸ್ಟ್ 3.5 ಅಂದ್ರೆ 3.5 ವರ್ಷದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಮ್ದು ಒಂದು ಪ್ರಾಡಕ್ಟ್ ಬರುತ್ತೆ, ಸೆಕೆಂಡ್ ಪ್ರಾಡಕ್ಟ್. ದಟ್ ಈಸ್ ಲೈಕ್ ಏನಪ್ಪಾ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡಿದ ತಕ್ಷಣ ನೆಕ್ಸ್ಟ್ ಹೋಗೋದೆ ಸ್ನಾನಕ್ಕೋಸ್ಕರ, ರೈಟಾ? ಸೊ ಅದ್ರಲ್ಲಿ ಏನಂತಂದ್ರೆ ಸ್ಪೆಷಲಿ ನಮ್ದು ಹೇರ್ ಲೈಕ್ ಏನಂತಂದ್ರೆ ಇರುವಂತ ಲೈಕ್ ಆಲ್ಮೋಸ್ಟ್ ಬರೋ ಪ್ರಾಡಕ್ಟ್ಸ್ ಗಳು ಅಲೋ ಹೊಹೋಬಾ ಶಾಂಪೂ ಅಂಡ್ ಅಲೋ ಹೊಹೋಬಾ ಕಂಡೀಷನರ್ ಅಂತಾನು ಹೇಳ್ತಾರೆ. ಓಕೆ, ಸೊ ಹೊಹೋಬಾಗೆ ನಾವು ಜೋಜೋಬಾ ಅಂತಾನು ಕೂಡ ಕರಿಬಹುದು, ಹೊಹೋಬಾ ಅಂತಾನು ಕೂಡ ಕರಿಬಹುದು ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ನಮ್ದು ಇದ್ರಲ್ಲಿ ಫಸ್ಟ್ ಬರುತ್ತೆ ದಟ್ ಈಸ್ ಅಲೋ ಹೊಹೋಬಾ ಶಾಂಪೂ. ಸೊ ಹೊಹೋಬಾ ಶಾಂಪೂ ಏನಿದೆ ಅಲ್ವಾ, ಸೊ ಇದು ಏನಂತಂದ್ರೆ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಬೆಸ್ಟ್ ಪ್ರಾಡಕ್ಟ್ ಇದೆ ನಮ್ಮ ಒಂದು ಹೇರ್ ಫಾಲ್ ಆಗಿರಬಹುದು, ಹೇರ್ ಗ್ರೋತಿಗ್ ಆಗಿರಬಹುದು. ಅಂಡ್ ಇದೇನ್ ನಮ್ಮ ಒಂದು ಲೈಕ್ ಆಲ್ಮೋಸ್ಟ್ ಶಾಂಪೂ ಅಂತ ಬಂದಾಗ ನಮ್ಮ ಒಂದು ಹೇರ್ ನ ಸಾಫ್ಟ್ ಮಾಡಕ್ಕೆ
ಮಾಯಶ್ಚರೈಸ್ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ, ಸಾಫ್ಟ್ ಅಂಡ್ ಸಿಲ್ಕಿ ಮಾಡಕ್ಕೋಸ್ಕರ ನಾವು ಜಾಸ್ತಿ ಏನಂತಂದ್ರೆ ಲೈಕ್ ಯೂಸ್ ಮಾಡುವಂತ ಪ್ರಾಡಕ್ಟ್ ಶಾಂಪು. ಸೊ ನಮ್ಮ ಒಂದು ಸ್ಕಲ್ಫ್ ಇಸ್ ನಥಿಂಗ್ ಬಟ್ ನೆತ್ತಿ ಅಂತ ನಾವು ಕರಿತೀವಿ, ಓಕೆನಾ. ಸೊ ಆ ಒಂದು ನೆತ್ತಿಗೆ ಏನಂತಂದ್ರೆ ಆಲ್ಮೋಸ್ಟ್ ಸ್ಮೂತ್ ಮಾಡಕ್ಕೆ, ಓಕೆ, ಲೈಕ್ ಅದನ್ನ ಮಾಯಶ್ಚರೈಸ್ ಮಾಡಕ್ಕೆ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಆಲ್ಮೋಸ್ಟ್ ಅಲೋವೆರಾ ಜೆಲ್ ಅಂಡ್ ಹೊಬೋ ಆಯಿಲ್ ಇಂದ ರೆಡಿ ಮಾಡಿರುವಂತ ಬೆಸ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದಾನೆ ಇದರಿಂದ ನಮ್ಮ ಒಂದು ಹೇರ್ ಏನಿದೆ ಅದು ಸಾಫ್ಟ್ ಆಗುತ್ತೆ ಅಂಡ್ ಸಿಲ್ಕಿ ಕೂಡ ಆಗುತ್ತೆ ಅಂಡ್ ಶೈನ್ ಕೂಡ ಬರುತ್ತೆ ಅಂತ ಅನ್ಕೊಳ್ಳಿ ಈ ಒಂದು ಶಾಂಪೂನ ನಾವು ಯೂಸ್ ಮಾಡೋದ್ರಿಂದ. ಅಂಡ್ ನಮ್ಮ ಒಂದು ಇವಾಗ ಕಲರ್ ಇರುತ್ತೆ ಹೇರ್ದು, ಫಾರ್ ಎಕ್ಸಾಂಪಲ್ ಇವಾಗ ಸ್ವಲ್ಪ ಜನರದು ಗೋಲ್ಡನ್ ಕಲರ್ ಇರುತ್ತೆ ಹೇರು, ಸ್ವಲ್ಪ ಜನರದು ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕ್ ಅಲ್ಲೂ ಕೂಡ ಲೈಟ್ ಬ್ಲ್ಯಾಕ್, ಡಾರ್ಕ್ ಬ್ಲ್ಯಾಕ್ ಕಲರ್ಸ್ ಇರುತ್ತೆ, ರೈಟಾ. ಸೊ ಆ ಒಂದು ನಮ್ದು ನ್ಯಾಚುರಲ್ ಕಲರ್ ಇದೆ ಹೇರ್ದು, ಅದನ್ನ ಏನಂತಂದ್ರೆ ನ್ಯಾಚುರಲ್ ಆಗಿ ಇಡಕ್ಕೆ ಏನಂತಂದ್ರೆ ನಮ್ಮ ಒಂದು ಶಾಂಪೂ ಯೂಸ್ ಆಗುತ್ತೆ. ಅಂಡ್ ಇದರಿಂದ ಆಲ್ಮೋಸ್ಟ್ ನಮ್ಮ ಒಂದು ಹೇರ್ನ ನಾವೇನಂತಂದ್ರೆ ಸಾಫ್ಟ್ ಮಾಡ್ಕೊಳ್ಬಹುದು, ಮಾಯಶ್ಚರೈಸ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಲ್ಪ್ ಅನ್ನ, ಜೊತೆಗೆ ಸಿಲ್ಕಿ ಅಂಡ್ ಶೈನ್ ಕೂಡ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಶಾಂಪೂ. ಓಕೆ, ನೆಕ್ಸ್ಟ್ ನಮ್ದು ಬರುತ್ತೆ ದಟ್ ಈಸ್ ಕಂಡೀಷನರ್, ಅಲೋ ಹೋಬಾ ಕಂಡೀಷನರ್. ಸೊ ಇದರಿಂದ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇದು ಲೈಟ್ ವೇಟ್ ಫಾರ್ಮುಲಾ ಇದೆ. ಸ್ಪೆಷಲಿ ಲೈಟ್ ವೇಟ್ ಅಂತಂದ್ರೆ ಲೈಕ್ ಇವಾಗ ನಮ್ಮ ಒಂದು ಏನ್ ಹೇರ್ ಇರುತ್ತೆ ಸೊ ಅದ್ರಲ್ಲಿ ಬೇಗ ಅಬ್ಸರ್ವ್ ಮಾಡ್ಕೊಳಕ್ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅಷ್ಟು ಹೆವಿ ಏನಂತಂದ್ರೆ ವೇಟ್ ಇರುವಂತ ಪ್ರಾಡಕ್ಟ್ ಏನಲ್ಲ, ಲೈಟ್ ವೇಟ್ ಫಾರ್ಮುಲಾ ಇಂದ ಯೂಸ್ ಮಾಡಿರುವಂತ ಪ್ರಾಡಕ್ಟ್ ಇದೆ. ಸೊ ಇದು ನಮ್ಮ ಒಂದು ಹೇರ್ಸ್ ನ ಶೈನಿಯರ್ ಮಾಡ್ಲಿಕ್ಕೆ, ಓಕೆ, ನಮ್ಮ ಒಂದು ಏನ್ ಸ್ಕಲ್ಫ್ ಇದೆ ನೆತ್ತಿ ಅಂತ ಹೇಳ್ತೀವಿ ಅದನ್ನ ನಮ್ಗೆ ಏನಂತಂದ್ರೆ ಸ್ಮೂತ್ ಮಾಡಕ್ಕೆ, ಓಕೆ, ಅದನ್ನ ತಂಪಾಗಿಡಿಸ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಸ್ಪೆಷಲಿ ಇದ್ರಲ್ಲಿ ಏನಂತಂದ್ರೆ ನಮ್ಮ ಒಂದು pH ಬ್ಯಾಲೆನ್ಸ್ ಫಾರ್ಮುಲಾ ಅಂತ ನಾವೇನ್ ಕರಿತೀವಿ ಅದು ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂಡ್ ಆಯಿಲ್ ರಿಚ್ ಫಾರ್ಮುಲಾ ಇರುತ್ತೆ. ಅಂಡ್ ಇದು ಏನಂತಂದ್ರೆ ನಮ್ದು ಹೇರ್ ಅಂತ ಬಂದಾಗ ಒಂದ್ ಹೇರ್ ಅಲ್ಲೇ 4 ರಿಂದ 5 ಹೇರ್ಸ್ ಆಗ್ಬಿಡುತ್ತೆ. ಸ್ಪೆಷಲಿ ಇವಾಗ ನಾವು ಗರ್ಲ್ಸ್ ಅಂತ ಬಂದಾಗ ನಮ್ಮ ಒಂದು ಹೇರ್ ಲೈಕ್ ಏನಂತಂದ್ರೆ ನಮ್ಮ ಕೂದಲು ಉದ್ದವಾಗಿರೋದ್ರಿಂದ ಅಲ್ಲೇನಂತಂದ್ರೆ ಒಂದ್ ಕೂದಲದಲ್ಲೇ 4-5 ಸ್ಪ್ಲಿಟ್ಸ್ ಆಗ್ಬಿಡುತ್ತೆ. ಸೊ ಸ್ಪ್ಲಿಟ್ಸ್ ಆಗೋದ್ರಿಂದ ಏನಾಗುತ್ತೆ ನಮ್ಮ ಹೇರ್ ಗ್ರೋತ್ ಸ್ಟಾಪ್ ಆಗುತ್ತೆ. ಸೊ ಆ ಸ್ಪ್ಲಿಟ್ಸ್ ಆಗದೆ ಇರೋ ರೀತಿ ಒಂದು ಶಾಂಪೂ ಏನ್ ಮಾಡುತ್ತೆ ನೋಡ್ಕೊಳ್ಳುತ್ತೆ ಅಂತ ಅನ್ಕೊಳ್ಳಿ, ಓಕೆ. ಅಂಡ್ ನಮ್ಮ ಒಂದು ಹೇರ್ ನ ಸ್ಟ್ರಾಂಗ್ ಮಾಡಕ್ಕೆ, ಕಂಪ್ಲೀಟ್ಲಿ ಅದನ್ನ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ, ಶೈನ್ ಬರ್ಲಿಕ್ಕೆ ನಾವೇನ್ ಮಾಡಬಹುದು ಈ ಒಂದು ಕಂಡೀಷನರ್ ನ ಯೂಸ್ ಮಾಡಬಹುದು. ಯಾಕಂತಂದ್ರೆ ಇದನ್ನ ಸ್ಪೆಷಲಿ ಏನ್ ಮಾಡಿದ್ದಾರೆ ಇದರಲ್ಲಿ pH ಫಾರ್ಮುಲಾ ಇರೋದ್ರಿಂದ ಇದು ನಮ್ಗೆ ಇಷ್ಟು ಬೆನಿಫಿಟ್ಸ್ ನ ಕೊಡುತ್ತೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನಮ್ದು ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಲೋ ಅವಕಾಡೋ ಫೇಸ್ ಅಂಡ್ ಬಾಡಿ ಸೋಪ್. ಓಕೆ, ಸೊ ಈ ಒಂದು ಏನ್ ಸೋಪ್ ಇದೆ ನಾವ್ ಇದನ್ನ ಫೇಸ್ಗೂ ಯೂಸ್ ಮಾಡಬಹುದು, ಬಾಡಿಗೂ ಕೂಡ ಯೂಸ್ ಮಾಡಬಹುದು. ಅಂಡ್ ಇದು ಆಲ್ಮೋಸ್ಟ್ ಏನಂತಂದ್ರೆ ನಮ್ಮ ಒಂದು ಏನ್ ಫೇಸ್ ಇದೆ ಅಥವಾ ನಮ್ಮ ಅಂದ್ರೆ ಮೀನ್ಸ್ ಕಂಪ್ಲೀಟ್ ಬಾಡಿ ಮತ್ತೆ ಫೇಸ್ ಮೇಲೆ ಇರುವಂತಹ ಸ್ಕಿನ್ ಅನ್ನ ಕಂಪ್ಲೀಟ್ ಜೆಂಟಲ್ ಸ್ಕಿನ್ ಕ್ಲೀನ್ಸೈನಿಂಗ್ ಅಂತ ಬಂದ್ರೆ ಕಂಪ್ಲೀಟ್ ಶುದ್ಧೀಕರಣ ಮಾಡುತ್ತೆ, ನಮ್ಮ ಒಂದು ಸ್ಕಿನ್ ನ ಸ್ಮೂತ್ ಮಾಡುತ್ತೆ, ಸಾಫ್ಟ್ ಆಗಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಯಾವ್ದ್ರಿಂದ ಯೂಸ್ ಮಾಡಿದ್ದಾರೆ ಲೈಕ್ ರೆಡಿ ಮಾಡಿದ್ದಾರೆ ಅಂತ ಬಂದ್ರೆ, ಸೊ ಇದರಲ್ಲಿ ಅವಕಾಡೋ ಅನ್ನೋ ಒಂದು ಫ್ರೂಟ್ ಇದೆ, ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫ್ರೂಟ್ ಫಾರ್ ಎವ್ರಿಥಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಒಂದು ಫ್ರೂಟ್ ಏನಿದೆ ಇದರಿಂದ ಪ್ಲಸ್ ಜೊತೆಗೆ ಅಲೋವೆರಾ ಜೆಲ್ ಇವ್ ಎರಡೂನು ಕೂಡ ಯೂಸ್ ಮಾಡಿ ಒಂದು ಲಕ್ಸುರಿಯಸ್ ಏನಂತಂದ್ರೆ ಪ್ರಾಡಕ್ಟ್ ನ ರೆಡಿ ಮಾಡಿರೋದು ಈ ಒಂದು ಅಲೋ ಬಾಡಿ ಸೋಪ್ ಅಂತ ಅನ್ಕೊಳ್ಳಿ, ಫಾರ್ ಎವರ್ದು ಫೇಸ್ ಅಂಡ್ ಬಾಡಿ ಸೋಪ್. ಓಕೆ, ಸೊ ಇದ್ರಲ್ಲಿ ಏನಂತಂದ್ರೆ ನ್ಯೂಟ್ರಿಯಂಟ್ ರಿಚ್ ಇದೆ, ಓಕೆ. ಅಂಡ್ ಇದ್ರಲ್ಲಿ ಏನಂತಂದ್ರೆ ನಮ್ಮ ಒಂದು ಸ್ಕಿನ್ ಏನಿದೆ ಅದನ್ನ ಕಂಪ್ಲೀಟ್ ಸ್ಮೂತ್ ಮಾಡಕ್ಕೆ, ಮಾಯಶ್ಚರೈಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೆನಿಫಿಟ್ಸ್ ಅಂತ ಬಂದ್ರೆ, ಓಕೆ. ಅಂಡ್ ಇದ್ರ ಜೊತೆಗೆ ಏನಂತಂದ್ರೆ ಕಂಪ್ಲೀಟ್ ನಮ್ಮ ಒಂದು ಡರ್ಟ್, ಇವಾಗ ಫಾರ್ ಎಕ್ಸಾಂಪಲ್ ನಾವು ಆಫೀಸ್ಗೆ ಹೋಗಿ ಬರ್ತೀವಿ, ಕಾಲೇಜ್ಗೆ ಹೋಗಿ ಬರ್ತೀವಿ, ರೈಟ್. ಸೊ ದಟ್ ಅಲ್ಲಿಂದ ಏನಂತಂದ್ರೆ ನಾವು ಟ್ರಾವೆಲ್ ಮಾಡಿದಾಗ ನಮ್ಮ ಒಂದು ಫೇಸ್ ಮೇಲೆ, ಬಾಡಿ ಮೀನ್ಸ್ ಅಂದ್ರೆ ಕೈ ಕಾಲ್ ಮೇಲೆ ಏನಾಗ್ಬಿಡತ್ತೆ ಎಲ್ಲ ಒಂದು ಧೂಳು, ಓಕೆ, ಏನೇನಿರುತ್ತೆ ನಮ್ದು ಕಂಪ್ಲೀಟ್ ಅದು ವಾಯು ಮಾಲಿನ್ಯದಿಂದ ಏನಾಗಿರುತ್ತೆ ಕಂಪ್ಲೀಟ್ ನಮ್ಗೆ ಅದು ಬಾಡಿಗೆ ಬಂದಿರೋದ್ರಿಂದ ಲೈಕ್ ಅದರಿಂದ ನಮ್ಗೆ ಮನೆಗೆ ಬಂದಿದ ತಕ್ಷಣ ಅಥವಾ ಹೋಗೋದಕ್ಕಿಂತ ಮುಂಚೆ ನಾವ್ ಈ ಒಂದು ಸೋಪ್ ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಕ್ಲೀನ್ ಆಗುತ್ತೆ, ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದರಿಂದ ನಮ್ಮ ಒಂದು ಡ್ರೈ ಸ್ಕಿನ್, ಇವಾಗ ಸ್ವಲ್ಪ ಜನಕ್ಕೆ ಏನಂತಂದ್ರೆ ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಕೂಡ ಇರುತ್ತೆ, ರೈಟ್. ಸೊ ಆ ಒಂದು ಡ್ರೈ ಸ್ಕಿನ್ ಏನಿದೆ ಆ ಡ್ರೈ ಸ್ಕಿನ್ ಏನಂತಂದ್ರೆ ಸ್ಮೂತ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ ಏನಂತಂದ್ರೆ ಈ ಒಂದು ಸೋಪ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಯಾಕಪ್ಪ ಇದರಲ್ಲಿ ಬೆಸ್ಟ್ ನಮ್ಗೆ ಆಗತ್ತೆ ಅಂತಂದ್ರೆ ಬಿಕಾಸ್ ಇದರಲ್ಲಿ ಒಂದು ಫ್ರೂಟ್ ಇದೆ ದಟ್ ಈಸ್ ಅವಕಾಡೋ ಅಂಡ್ ಇನ್ನೊಂದು ಅಲೋವೆರಾ ಜೆಲ್. ಸೊ ಇದರಿಂದ ನಮ್ಗೆ ಬೆನಿಫಿಟ್ಸ್ ತುಂಬಾ ಸಿಗುತ್ತೆ. ಸೊ ನೆಕ್ಸ್ಟ್ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ ದಟ್ ಈಸ್ ಅಲೋ ಬಾಡಿ ವಾಶ್.
ಓಕೆ. ಸೊ ಬಾಡಿ ವಾಶ್ ಇವಾಗ್ಲೇ ಹೇಳಿದ್ರಿ ನೀವು ಫೇಸ್ ಮತ್ತೆ ಬಾಡಿಗೆ ಎರಡೂನು ನಾವು ಸೋಪ್ನೇ ಯೂಸ್ ಮಾಡಬಹುದು ಅಂತ, ರೈಟ್? ಸೊ ಇವಾಗ ಈ ಒಂದು ಬಾಡಿ ವಾಶ್ ನ ನಾವ್ ಯಾಕೆ ಯೂಸ್ ಮಾಡ್ಬೇಕು ಅಥವಾ ಯಾರು ಯೂಸ್ ಮಾಡಬಹುದು ಅಂತಂದ್ರೆ, ಇವಾಗ ತುಂಬಾ ಜನಕ್ಕೆ ಹೆಂಗಿರುತ್ತೆ ಅಂತಂದ್ರೆ ಲೈಕ್ ಸೋಪ್ ನ ನಾವು ಫೇಸ್ಗೆ ಯೂಸ್ ಮಾಡಾದ್ಮೇಲೆ ಬಾಡಿಗೆ ಯೂಸ್ ಮಾಡಕ್ ಆಗಲ್ಲ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಅಥವಾ ಲೈಕ್ ಅವರು ಈ ಮಾಡರ್ನ್ ಜನರೇಷನ್ ದವ್ರು ಇರ್ತಾರ ಅಂತ ಅನ್ಕೊಳ್ಳಿ. ಸೊ ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಜೆಲ್ ಟೈಪ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಒಂದನ್ನ ಏನ್ ಮಾಡಬಹುದು ನೀವು, ಲೈಕ್ ಬಾಡಿ ವಾಶ್ಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಓಕೆ. ಅಂಡ್ ಇದು ಕೂಡ ಪವರ್ಫುಲ್ ಕ್ಲೀನ್ಸೈನ್ ಅಂತಂದ್ರೆ ಶುದ್ಧೀಕರಣ ಅನ್ನೋದು ಏನಿದೆ ಅದು ಪವರ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಕಂಪ್ಲೀಟ್ ನಮ್ಮ ಒಂದು ಸ್ಕಿನ್ ಅನ್ನ ಹೈಡ್ರೇಟ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ, ಕಂಡೀಷನರ್ ಮಾಡ್ಲಿಕ್ಕೆ ಕೂಡ ಈ ಒಂದು ಬಾಡಿ ವಾಶ್ ನ ನಾವು ಯೂಸ್ ಮಾಡ್ತೀವಿ. ಸೊ ಇದ್ರದ್ ಬೆನಿಫಿಟ್ಸ್ ನಾವು ನೋಡೋದಾದ್ರೆ, ಸ್ಪೆಷಲಿ ಫಸ್ಟ್ ಥಿಂಗ್ ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಸಲ್ಫೇಟ್ ಫ್ರೀ ಫಾರ್ಮುಲಾ. ಸಲ್ಫೇಟ್ ಫ್ರೀ ಫಾರ್ಮುಲಾ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಏನಿದೆ ಸ್ಕಿನ್ ಇದೆ, ಬಾಡಿಯಲ್ಲಿ ನಮ್ದು ದೊಡ್ಡ ಆರ್ಗನ್ ಅಂತ ಬಂದ್ರೆ ದಟ್ ಈಸ್ ಅ ಸ್ಕಿನ್, ರೈಟ್? ಸೊ ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳಕ್ಕೆ ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ಇದು ಜಂಟಲ್ ಕ್ಲೀನ್ಸೈನ್ ಮಾಡುತ್ತೆ ಅಂತ ಅನ್ಕೊಳ್ಳಿ ಬಾಡಿ ವಾಶ್. ನೆಕ್ಸ್ಟ್ ನಮ್ಮ ಒಂದು ಕಂಡೀಷನಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನಮ್ಮ ಒಂದು ಸ್ಕಿನ್ ಅನ್ನ ಲೈಕ್ ಏನಂತಂದ್ರೆ ಇರುವಂತ ಡರ್ಟ್ ಆಗಿರಬಹುದು, ಓಕೆ, ಧೂಳಾಗಿರಬಹುದು, ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ. ಅಂಡ್ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಸ್ಕಿನ್ ಅನ್ನ ರಿಟೈನ್ ಸ್ಕಿನ್ಸ್ ಮಾಯ್ಶ್ಚರ್, ಓಕೆ, ಮಾಯ್ಶ್ಚರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮದು ಬರುತ್ತೆ, ದಿಸ್ ವಾಸ್ ಅ ಫೇವ್ರೆಟ್ ಪ್ರಾಡಕ್ಟ್ ಆಫ್ ಮೈನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ನಾನು ರೀಸೆಂಟ್ಲಿ ಲೈಕ್ ಸಿಟಿನ ಚೇಂಜ್ ಮಾಡಿದಾಗ ಅಲ್ಲಿ ಇರುವಂತ ಒಂದು ವಾಟರ್ ಇಂದ ನನ್ನ ಒಂದು ಹೇರ್ ಫಾಲ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ಓಕೆ. ಸೊ ಆ ಒಂದು ಲೈಕ್ ಇವಾಗ ಆಲ್ಮೋಸ್ಟ್ ನಮ್ಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಎಸ್ಪೆಷಲಿ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಎವ್ರಿ ಒನ್ ವುಮನ್ಸ್ ಲೈಕ್ ಮೆನ್ಸ್ ಎಲ್ರಿಗೂ ಕೂಡ ಆಗತ್ತೆ, ಇಲ್ಲ ಅಂತ ಇಲ್ಲ. ಬಟ್ ನನಗಿದು ಫೇವ್ರೆಟ್ ಯಾಕಂತ ನಾನು ಹೇಳ್ತೀನಿ ಅಂತಂದ್ರೆ, ಈ ಒಂದು ಫಾರ್ ಎವರ್ ಬ್ರಿಂಗ್ ರಾಜ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ಏನಿದೆ ಅಲ್ವಾ, 48 ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗಿ, ಲೈಕ್ ಅಂತಂದ್ರೆ ಆಯುರ್ವೇದದಲ್ಲಿ ನಾವೇನ್ ನೋಡ್ತಿರ್ತೀವಲ್ವಾ ಅದರ ಜೊತೆಗೆ ಮಾಡರ್ನ್ ಹೇರ್ ಟೆಕ್ನಾಲಜಿ ಏನ್ ಇವಾಗ ಮಾಡರ್ನ್ ಆಗಿ ನಮ್ಮ ಹೇರ್ ಗ್ರೋತ್ಗೋಸ್ಕರ ಅಥವಾ ಹೇರ್ ಫಾಲ್ಗೋಸ್ಕರ ನಾವೇನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಮಾಡರ್ನ್ ಆಗಿ, ಆ ಒಂದು ಟೆಕ್ನಾಲಜಿ ಎರಡೂನು ಕೂಡ ಯೂಸ್ ಮಾಡ್ಕೊಂಡು ರೆಡಿ ಮಾಡಿರುವಂತ ಪ್ರಾಡಕ್ಟ್ ಇದಾಗಿರೋದ್ರಿಂದ ಸೊ ಇದನ್ನ ನಾನು ಏನಂತಂದ್ರೆ ಜಾಸ್ತಿ ಇಷ್ಟ ಪಡ್ತಾ ಇರೋದು ಅಂತ ಅನ್ಕೊಳ್ಳಿ. ಓಕೆ. ಸೊ ಇದು ನಮ್ಮ ಒಂದು ಏನು ನಾವು ಹೆಡ್ ಅಲ್ಲಿ ನಮ್ದು ಏನ್ ನೆತ್ತಿ ಅಂತ ಬರುತ್ತೆ, ಆ ಒಂದು ಸ್ಕಲ್ಫ್ ಹೆಲ್ತ್ ಏನಿರುತ್ತೆ ಅದನ್ನ ಚೆನ್ನಾಗಿ ಮಾಡ್ಕೊಳಕ್ಕೆ, ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ ಇದ್ರದ್ದು ಬೆನಿಫಿಟ್ಸ್ ಅಂತ ಬಂದಾಗ. ಓಕೆ. ಅಂಡ್ ಎರಡನೇದೇನಪ್ಪಾ ಅಂತಂದ್ರೆ ಇದು ಒಂದು ಲೈಟ್ ವೇಟ್ ಫಾರ್ಮುಲಾ. ಅಂದ್ರೆ ಇವಾಗ ನಾವು ಈಗಿನ ಜನರೇಷನ್ ದವ್ರು ನಿಮ್ಗೂ ಕೂಡ ಗೊತ್ತು, ಲೈಕ್ ಏನ್ ಮಾಡ್ತೀವಿ ಅಂತಂದ್ರೆ ಯೂಶ್ವಲಿ ನಮ್ಗೆ ಲೈಕ್ ಹೇರ್ ಏನಂತಂದ್ರೆ ಲೈಕ್ ಆಲ್ಮೋಸ್ಟ್ ಜಾಸ್ತಿ ಫ್ರೀ ಬಿಡೋದ್ ಇಷ್ಟ ಆಗಿರೋದ್ರಿಂದ ಆಯಿಲ್ ನಾವು ಹಾಕಿದಾಗ ಏನಾಗುತ್ತೆ, ಕಂಪ್ಲೀಟ್ ಅದು ಚಿಪ್ ಚಿಪ್ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ, ರೈಟಾ? ಬಟ್ ಇದು ಲೈಟ್ ವೇಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿರೋದ್ರಿಂದ ಸೊ ಈ ಒಂದು ಆಯಿಲ್ ಬೇಗ ನಮ್ಮ ಒಂದು ಹೇರ್ ಅಲ್ಲಿ, ತಲೆಯಲ್ಲಿ, ನೆತ್ತಿಯಲ್ಲಿ ಏನಾಗುತ್ತೆ ಆದಷ್ಟು ಏನಂತಂದ್ರೆ ಬೇಗ ಅಬ್ಸರ್ವ್ ಮಾಡ್ಕೊಳಕ್ಕೆ, ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಓಕೆ. ಅಂಡ್ ನಮ್ಮ ಒಂದು ಫ್ರೀಸ್ ಹೇರ್ ಏನಿರುತ್ತೆ ಅದನ್ನೆಲ್ಲಾನು ಕೂಡ ಲೈಕ್ ಕಂಪ್ಲೀಟ್ ಅದನ್ನ ಬಿಡಿಸ್ಕೊಳಕ್ ಆಗಿರ್ಬಹುದು, ಮಾಯಶ್ಚರೈಸ್ ಮಾಡಕ್ ಆಗಿರಬಹುದು, ನಮ್ಮ ಒಂದು ಸ್ಕಲ್ಫ್ ನ ಅದು ಸ್ಮೂತ್ ಮಾಡ್ಲಿಕ್ಕೆ, ತಂಪಾಗಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಅಂಡ್ ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ನ ಯೂಸ್ ಮಾಡಿರುವಂತ ಪ್ರಾಡಕ್ಟ್ ಇದೆ. ಅಂಡ್ ಇದರಲ್ಲಿ ಏನಂತಂದ್ರೆ ನಮ್ಮ ಏನಿದೆ ಹೇರ್ ಆಗಿದೆ, ಸೊ ನಮ್ಮ ಕೂದಲೇನಿದೆ ಅದನ್ನ ಸಾಫ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇವಾಗ ರೆಡ್ಯೂಸ್ ಸ್ಟ್ರೆಸ್ ಕಾಸ್ಡ್ ಬೈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಇವಾಗ ನಾವೇನ್ ಲೈಕ್ ಅಡ್ಡಾಡ್ತೀವಿ, ಇವಾಗ ನಿಮ್ಗೂ ಎಲ್ರಿಗೂ ಗೊತ್ತು, ನಾವು ಆಲ್ಮೋಸ್ಟ್ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ. ಅಂಡ್ ಇವಾಗ ಎಲ್ಲಾ ಕಡೆ ಏನಂತಂದ್ರೆ ಜಾಸ್ತಿ ಒಂದು ಸ್ಕಿನ್ ಮೇಲೆ, ಹೇರ್ ಮೇಲೆ ಕೂತ್ಕೊಳ್ಳುತ್ತೆ ಜಾಸ್ತಿ. ಸೊ ಅದನ್ನೆಲ್ಲ ಸ್ಟ್ರೆಸ್ ಆಗಿರ್ಬೋದು, ನಾವಲ್ಲಿ ಅಡ್ಡಾಡ್ ಬಂದಾಗ ನಮ್ಗೆ ಸ್ಟ್ರೆಸ್ ಆಗತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಈ ಒಂದು ಆಯಿಲ್ ಇಂದ ನಾವೇನ್ ಮಾಡ್ತೀವಿ, ಒಂದ್ 2 ರಿಂದ 5 ನಿಮಿಷ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇದರಿಂದ ನಾವು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನಮ್ಮ ಒಂದು ಹೇರ್ ಅನ್ನ ಶೈನಿ ಮಾಡ್ಲಿಕ್ಕೆ, ಆಮೇಲೆ ಸ್ಪೆಷಲಿ ನಿಮ್ಗುನು ಕೂಡ ಇದೊಂದು ಪ್ರಾಡಕ್ಟ್ ಫೇವ್ರೇಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇದು ನಮ್ಗೆ ಏನಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಬರುತ್ತೆ ಪ್ರಾಡಕ್ಟ್. ಯಾಕಂತ ಇದಕ್ಕೆ ನಾವು ಮ್ಯಾಜಿಕ್ ಸ್ಟಿಕ್ ಅಂತಾನು ಕೂಡ ಕರಿಬಹುದು. ಓಕೆ. ಸೊ ಇದು ಸೊ ಪಾಕೆಟ್ ಅಲ್ಲೂ ಕೂಡ ಇಟ್ಕೊಂಡು ಕಂಪ್ಲೀಟ್ಲಿ ಇಟ್ ಈಸ್ ಯೂಸ್ಡ್ ಬೈ
ಓಕೆ ಯೂಸ್ ಮಾಡೋದು ನಾವ್ ಇದನ್ನ ಲಿಪ್ಗೋಸ್ಕರನೇ. ಓಕೆ ಲಿಪ್ ಕೇರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಇವಾಗ ನಾವು ಯೂಶ್ವಲಿ ಮಾತಾಡ್ತಿರ್ಬೇಕಾದ್ರೆ ಇವಾಗ ನಮ್ಮ ಅಪೋಸಿಟ್ ಪರ್ಸನ್ಸ್ ಇದಾರೆ ಅಂತಂದ್ರೆ ದೇ ಆರ್ ಕಾನ್ಸಂಟ್ರೇಟ್ ಆನ್ ಅವರ್ ಲಿಪ್ಸ್ ಇಟ್ ಸೆಲ್ಫ್. ಹೌದಾ? ಸೊ ನಾವೇನ್ ಮಾತಾಡ್ತಿದ್ವಿ ಅಂತ ಆದಷ್ಟು ಅವ್ರ ಲಿಪ್ಸ್ ನೋಡೋದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ನಾವೇನ್ ಮಾತಾಡ್ತಿದ್ವಿ ಅಂತ. ಸೊ ಆ ಲಿಪ್ ನ ನಾವು ಚೆನ್ನಾಗಿ ಕೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಒಂದು ಕಾನ್ಫಿಡೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ ಸೊ ಇದ್ರದ್ದು ನಾವು ಬೆನಿಫಿಟ್ಸ್ ನ ನೋಡೋದಾದ್ರೆ ಈ ಪ್ರಾಡಕ್ಟ್ ಹೆಸರು ಫಾರ್ ಎವರ್ ಅಲೋ ಲಿಪ್ಸ್ ಅಂತ. ಸೊ ಇದು ನಮ್ಗೆ ಏನಂತಂದ್ರೆ ಲಿಪ್ಸ್ ನ ಸ್ಮೂತ್ ಮಾಡ್ಲಿಕ್ಕೆ, ಮಾಯಶ್ಚರೈಸ್ ಮಾಡ್ಲಿಕ್ಕೆ, ಓಕೆ ನಮ್ಮ ಒಂದು ಏನ್ ಡ್ರೈ ಆಗತ್ತೆ ಲಿಪ್ಸ್ ಆ ಡ್ರೈನ ಆದಷ್ಟು ಏನಂತಂದ್ರೆ ಲೈಕ್ ಸ್ಮೂತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ ಈ ಒಂದು ಪ್ರಾಡಕ್ಟ್. ಓಕೆ ಅಂಡ್ ಇದರಲ್ಲಿ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಅಲೋವೆರಾನ ಯೂಸ್ ಮಾಡಿದ್ದಾರೆ. ಓಕೆ ಸೊ ಆ ಒಂದ್ ಕಾರಣದಿಂದ ಏನಂತಂದ್ರೆ ಇದ್ರಲ್ಲಿ ಆದಷ್ಟು ನಮ್ಗೆ ಇನ್ಸ್ಟೆಂಟ್ ಆಗಿ ಏನಂತಂದ್ರೆ ನಮ್ಮ ಲಿಪ್ಸ್ ಸ್ಮೂತ್ ಆಗೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಆಗಿದ್ದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದೆ ಈ ಪ್ರಾಡಕ್ಟ್ಸ್ ನಾನು ಫಾರೆವರ್ನ ಸ್ಟಾರ್ಟ್ ಇದನ್ನ ನಾನು ಯೂಸ್ ಬಂದಾಗ ಓಕೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಎಸ್ ಸೊ ಈ ಒಂದು ಪ್ರಾಡಕ್ಟ್ ಏನಂತಂದ್ರೆ ಕಂಪ್ಲೀಟ್ ನಮಗೆ ಬೆಸ್ಟ್ ರಿಸಲ್ಟ್ ನ ಕೊಡುತ್ತೆ ಅಂತ ಅನ್ಕೊಳ್ಳಿ. ಓಕೆ ಎಸ್ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಪ್ರಾಡಕ್ಟ್ ದಟ್ ಈಸ್ ಅಲೋ ಎವರ್ ಶೀಲ್ಡ್. ಸೊ ಇದು ನಮ್ಮ ಒಂದು ಅಂಡರ್ ಆರ್ಮ್ಗೋಸ್ಕರ ಯೂಸ್ ಮಾಡುವಂತ ಪ್ರಾಡಕ್ಟ್ ಇದೆ. ಸೊ ಇದು ನಮ್ಗೆ ಕಂಪ್ಲೀಟ್ ಆಲ್ ಡೇ ಲೈಕ್ ಏನಂತಂದ್ರೆ ಒಂದು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಓಕೆ ಸೊ ದಟ್ ಏನಂತಂದ್ರೆ ಆಲ್ಮೋಸ್ಟ್ ಇವಾಗ ನಾವು ಲೈಕ್ ಸ್ಪೆಷಲಿ ಯಾರೇ ಆಗಿರ್ಲಿ ಅದರಲ್ಲೂ ಕೂಡ ಲೈಕ್ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಲೈಕ್ ಏನಂತಂದ್ರೆ ನಾವು ಸ್ಲೀವ್ಲೆಸ್ ನ ಡ್ರೆಸ್ ಯೂಸ್ ಮಾಡಿದಾಗ ಲೈಕ್ ವೇರ್ ಮಾಡಿದಾಗ ಸೊ ಲೈಕ್ ಇವಾಗ ನಮ್ಗೆ ಏನಾದ್ರೂ ಅಂಡರ್ ಆರ್ಮ್ ಅಂತ ಬಂದಾಗ ನಾವ್ ಲೈಕ್ ಮೇಲ್ಗಡೆ ಕೈ ಮಾಡ್ಬೇಕಾದ್ರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಿಕಾಸ್ ಲೈಕ್ ಏನಂತಂದ್ರೆ ನಮ್ಮ ಒಂದು ಸ್ವೆಟ್ ರೈಟ್ ಸೊ ದಟ್ ಏನಂತಂದ್ರೆ ಸ್ವೆಟ್ ಇಂದ ಬರುವಂತ ಸ್ಮೆಲ್ ಆಗಿರಬಹುದು. ಸೊ ಇದರಿಂದ ಏನಾಗುತ್ತೆ ನಮ್ಗೆ ಲೋ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಅಂದ್ರೆ ಲೈಕ್ ಅಂಡರ್ ಲೋ ಮೀನ್ಸ್ ಆ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ಅಂಡರ್ ಫೀಲ್ ಲೋ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದ್ರ ಬದಲಾಗಿ ನಾವೇನಾದ್ರೂ ಅಲೋ ಎವರ್ ಶೀಲ್ಡ್ ಅನ್ನ ಯೂಸ್ ಮಾಡಿದ್ರೆ ಇದರಿಂದ ನಮ್ಗೆ ಕಂಪ್ಲೀಟ್ ಏನಂತಂದ್ರೆ ಫುಲ್ ಡೇ ಒಂದು ಕಂಪ್ಲೀಟ್ ಆ ಒಂದು ಫ್ರೆಗ್ರೆನ್ಸ್ ಏನಿದೆ ಬೆಸ್ಟ್ ಆಗಿ ನಮ್ಗೆ ಏನಂತಂದ್ರೆ ಕೊಡುತ್ತೆ ಅಂತ ಅನ್ಕೊಳ್ಳಿ. ಅಂಡರ್ ಆರ್ಮ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ, ಯಾವ್ದೇ ರೀತಿ ಇರಿಟೇಷನ್ಸ್ ಇರಲ್ಲ. ಓಕೆ ಸೊ ಇದರಿಂದ ನಮ್ಗೊಂದು ಒಳ್ಳೆ ಸ್ಮೆಲ್ ಬರುತ್ತೆ. ಯಾಕಂತಂದ್ರೆ ಇದನ್ನ ಯೂಸ್ ಮಾಡಿರೋದು ಅಥವಾ ಇದನ್ನ ರೆಡಿ ಮಾಡಿರೋದು ಲೈಕ್ ಏನಪ್ಪಾ ಅಂತಂದ್ರೆ ಅಲೋವೆರಾದಿಂದ ರೈಟ್. ಸೊ ಅದರಿಂದ ಏನಂತಂದ್ರೆ ನಮ್ಗೆ ಕಂಪ್ಲೀಟ್ ಪ್ಯೂರ್ ಇನ್ನರ್ ಲೀಫ್ ಜೆಲ್ ಇಂದ ಅದನ್ನ ಯೂಸ್ ಮಾಡಿರೋದ್ರಿಂದ ರೆಡಿ ಮಾಡಿರೋದ್ರಿಂದ ಸೊ ಅದರಲ್ಲಿ ಬೆಸ್ಟ್ ನಮ್ಗೆ ಏನಂತಂದ್ರೆ ಒಂದು ಸ್ಮೆಲ್ ಆಗಿರಬಹುದು ಅಥವಾ ಲೈಕ್ ಇದು ಕಂಪ್ಲೀಟ್ ಒಂದು ನಮ್ಮ ಒಂದು ಡೇನ ಬೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಅಂಡ್ ಇದನ್ನ ಈ ಒಂದು ಪ್ರಾಡಕ್ಟ್ ನ ನೀವು ಆಫ್ಟರ್ ಶೇವ್ ಮಾಡದ್ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಅಥವಾ ವ್ಯಾಕ್ಸ್ ಮಾಡದ್ಮೇಲೆ ಶೇವ್ ಮಾಡ್ಕೊಂಡ್ಮೇಲೆ ಯೂಸ್ ಮಾಡಬಹುದು. ಅಂಡ್ ಸ್ಪೆಷಲಿ ಈ ಒಂದು ಪ್ರಾಡಕ್ಟ್ ನ ನಾನು ಗರ್ಲ್ಸ್ ಗೆ ರೆಕಮೆಂಡ್ ಮಾಡಬಹುದು. ಬಿಕಾಸ್ ದಿಸ್ ಇಸ್ ದ ಗರ್ಲ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಲೈಕ್ ವುಮನ್ಸ್ ಗಳಿಗೆ. ಸೊ ಅದು ಏನಂತಂದ್ರೆ ನಮ್ಗೆ ಬೆಸ್ಟ್ ರಿಸಲ್ಟ್ ನು ಕೂಡ ಪ್ರೊವೈಡ್ ಮಾಡುತ್ತೆ. ಓಕೆ ಸೊ ಇದನ್ನ ಏನಂತಂದ್ರೆ ನಾವು ಆಫ್ಟರ್ ಶೇವ್ ಅಥವಾ ವ್ಯಾಕ್ಸ್ ಮಾಡದ್ಮೇಲೆನೂ ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಯಾವುದೇ ರೀತಿ ಇರಿಟೇಷನ್ಸ್ ಕೂಡ ಇರಲ್ಲ. ನೆಕ್ಸ್ಟ್ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ ದಟ್ ಈಸ್ ಅಲೋ ಕೂಲಿಂಗ್ ಲೋಷನ್.
ಸೊ ಈ ಒಂದು ಕೂಲಿಂಗ್ ಲೋಷನ್ ಏನಿದೆ ಇದು ರಿಫ್ರೆಶಿಂಗ್ ಮಸಾಜ್ ಲೋಷನ್ ಅಂತಾನು ನಾವ್ ಇದಕ್ಕೆ ಕರಿತೀವಿ. ಓಕೆ, ಸೊ ಇದ್ರಲ್ಲಿ ಏನಂತಂದ್ರೆ ನಮ್ಮ ಒಂದು ಮಸಲ್ಸ್ ರಿಲ್ಯಾಕ್ಸ್ ಮಾಡ್ಲಿಕ್ಕೂ ಕೂಡ ಇದು ಯೂಸ್ ಆಗತ್ತೆ. ಓಕೆ, ಸೊ ಇದ್ರ ಬೆನಿಫಿಟ್ಸ್ ನ ನಾವು ನೋಡೋದಾದ್ರೆ, ಸೊ ಇದು ಏನಂತಂದ್ರೆ ಒಂದು ಕೂಲಿಂಗ್ ಲೋಷನ್ ವಿತ್ ಅ ಮೆಂಥಾಲ್. ಓಕೆ, ಸೊ ದಟ್ ಏನಂತಂದ್ರೆ ಇದು ನಮ್ಮ ಒಂದು ಲೈಕ್ ಜಾಯಿಂಟ್ ಲೈಕ್ ಏನಂತಂದ್ರೆ ಜಾಯಿಂಟ್ ಆಗ್ಲಿ ಮಸಲ್ಸ್ ಆಗ್ಲಿ. ಓಕೆ, ಸೊ ಇವಾಗ ಅದೇನಂತಂದ್ರೆ ಆಲ್ಮೋಸ್ಟ್ ಇವಾಗ ನಾವು ಟ್ರಾವೆಲ್ ಮಾಡಿದಾಗ ಅಥವಾ ಲೈಕ್ ಏನೋ ಒಂದು ಕೆಲಸ ಮಾಡಿದಾಗ ಜಾಸ್ತಿ ಪ್ರೆಷರ್ ಹಾಕಿದಾಗ ಲೈಕ್ ಏನಾಗುತ್ತೆ ನಮ್ಮ ಮಸಲ್ಸ್ ಮತ್ತೆ ಜಾಯಿಂಟ್ಸ್ ಏನಾಗುತ್ತೆ ಅದು ನೋಯಕ್ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ನಾವು ಇದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು, ಮಸಾಜ್ ಮಾಡಬಹುದು. ಸೊ ಅದರಿಂದ ನಮ್ಗೆ ಏನಾಗತ್ತೆ ಅಂತಂದ್ರೆ ರಿಲ್ಯಾಕ್ಸ್ ಸಿಗತ್ತೆ, ರಿಲೀಫ್ ಆಗತ್ತೆ. ಓಕೆ, ಸೊ ಇದು ಏನಂತಂದ್ರೆ ನಮ್ಮ ಒಂದು ಲೈಕ್ ಒಂದು ಪ್ಲೇಸ್ ಅಲ್ಲಿ ನೋವಿನ ಪ್ಲೇಸ್ ಅಲ್ಲಿ ಏನಂತಂದ್ರೆ ಇದು ರಿಫ್ರೆಶಿಂಗ್ ಆಗಿ ಫೀಲ್ ಮಾಡಿಸುತ್ತೆ, ಪವರ್ಫುಲ್ ಆಗಿ ನಮ್ಗೆ ಫೀಲ್ ಮಾಡಿಸುತ್ತೆ. ಓಕೆ, ಅಂಡ್ ಇದು ನಮಗೆ ನಮ್ಮ ಮಸಲ್ಸ್ ನ ಕೂಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಮೂತಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸೂತಿಂಗ್ ಮಾಡ್ಲಿಕ್ಕೆ. ಓಕೆ, ಸೊ ಈ ಪ್ರಾಡಕ್ಟ್ ನ ನಾವೇನಂತಂದ್ರೆ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು. ಬೆಸ್ಟ್ ಆಗಿ ನಮ್ಗೆ ಏನಂತಂದ್ರೆ ಇದರಲ್ಲಿ ಆ ಒಂದು ರಿಲ್ಯಾಕ್ಸ್ ಫೀಲ್ ಆಗತ್ತೆ ಅಂತ ಅನ್ಕೊಳ್ಳಿ, ರಿಲೀಫ್ ಸಿಗತ್ತೆ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಇದು ಕ್ವಿಕ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ ಮೇಲೆ. ಓಕೆ, ಅಂಡ್ ಇದು ಆಯಿಲಿ ಅಂದ್ರೆ ಗ್ರೀಸಿ ಫೀಲ್ ಆಗಲ್ಲ ಅಂತ ಅನ್ಕೊಳ್ಳಿ, ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಪ್ರಾಡಕ್ಟ್ ದಟ್ ಈಸ್ ಅಲೋ ಬಾಡಿ ಲೋಷನ್. ಸೊ ಈ ಒಂದು ಬಾಡಿ ಲೋಷನ್ ಏನಿದೆ ನಮ್ಮ ಒಂದು ಲೈಕ್ ಏನಂತಂದ್ರೆ ಲೈಕ್ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡ್ಲಿಕ್ಕೆ, ಓಕೆ, ಸಾಫ್ಟ್ ಮಾಡ್ಲಿಕ್ಕೆ, ಮಾಯಶ್ಚರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅಂಡ್ ಇದು ಏನಂತಂದ್ರೆ ಯೂತ್ಫುಲ್ ಲುಕಿಂಗ್ ಸ್ಕಿನ್ ಅಂದ್ರೆ ನಮ್ಮ ಒಂದು ಸ್ಕಿನ್ ಅನ್ನ ಯೂತ್ಫುಲ್ ಆಗಿ ಕಾಣಿಸ್ಲಿಕ್ಕೂ ಕೂಡ ಹೆಲ್ಪ್ ಮಾಡತ್ತೆ ಅಂತ ಅನ್ಕೊಳ್ಳಿ. ನಮ್ಮ ಸ್ಕಿನ್ ಮೇಲೆ ಇದನ್ನ ನಾವು ಈಸಿಲಿ ಏನಂತಂದ್ರೆ ಅಪ್ಲೈ ಮಾಡಿದಾಗ ಇದು ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದರಲ್ಲಿ ಏನಂತಂದ್ರೆ ನಮ್ಗೆ ಇವಾಗ ಆಲ್ಮೋಸ್ಟ್ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡುವಂತ ಬಾಡಿ ಲೋಷನ್ ಹೇಗಿರುತ್ತೆ ಲೈಕ್ ಆಯಿಲಿ ಆದ್ರೂ ಫೀಲ್ ಆಗತ್ತೆ, ಇಲ್ಲ ಗ್ರೀಸಿ ಫೀಲ್ ಆಗತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಏನಂತಂದ್ರೆ ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮ್ಗೆ ಅದು ಫೀಲ್ ಆಗಲ್ಲ. ಇದ್ರ ಏನಂತಂದ್ರೆ ನಮ್ಮ ಒಂದು ಸ್ಕಿನ್ ಅನ್ನ ಏನಂತಂದ್ರೆ ಹೆಲ್ದಿ ಆಗಿಡ್ಲಿಕ್ಕೂ ಕೂಡ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ಳಿ. ಎಸ್, ನೆಕ್ಸ್ಟ್ ಪ್ರಾಡಕ್ಟ್ಸ್ ಏನಿದಾವೆ ಡಿಯೋಡೆಂಟ್ ಸ್ಪ್ರೇ. ಓಕೆ, ಸೊ ದಟ್ ಏನಂತಂದ್ರೆ ಫಾರ್ ಎವರ್ದು ಡಿಯೋಡೆಂಟ್ ಸ್ಪ್ರೇ ಏನಿದಾವೆ ಈ ಸ್ಪ್ರೇಗಳು ಏನಂತಂದ್ರೆ ಯಾವ್ದ್ಯಾವ್ದು ಇದಾವೆ ಅಂತ ನಾವು ನೋಡೋಣ. ಅಂಡ್ ಸ್ಪೆಷಲಿ ಈ ಎಲ್ಲಾ ಸ್ಪ್ರೇಸ್ ಕೂಡ ಏನಂತಂದ್ರೆ ಮೇಡ್ ಇನ್ ಇಂಡಿಯಾ, ಅಂದ್ರೆ ಈ ಪ್ರಾಡಕ್ಟ್ ನ ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮಾಡ್ತೀವಿ. ಡ್ರೀಮ್ ಬೈ ಫಾರ್ ಎವರ್ ಫಸ್ಟ್ ಡಿಯೋಡೆಂಟ್ ಇದೆ. ಸೊ ಇದು ಸ್ಪೆಷಲಿ ಫಾರ್ ವುಮನ್ಸ್. ಯಾಕಂತಂದ್ರೆ ಈ ಒಂದು ಏನಿದೆ ಲೈಕ್ ಡ್ರೀಮ್ ಬೈ ಫಾರ್ ಎವರ್, ಸೊ ಇದು ರೆಕಮೆಂಡ್ ಮಾಡೋದು ನಾವು ವುಮನ್ಸ್ ಗಳಿಗೆ. ಯಾಕಂತಂದ್ರೆ ಲೈಕ್ ಇವಾಗ ಆಲ್ಮೋಸ್ಟ್ ನಮಗೆ ಎಲ್ರಿಗೂ ಕೂಡ ನಾವು ಆಚೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಒಂದು ಸ್ಮೆಲ್ ಏನಿರುತ್ತೆ ಆ ಕಾನ್ಫಿಡೆನ್ಸ್ ಏನಿದೆ ಅದ್ ನಮಗ್ ಬರುತ್ತೆ. ಲೈಕ್ ಏನಂತಂದ್ರೆ ಸ್ಮೆಲ್ ಇಂದ ಕಾನ್ಫಿಡೆಂಟ್ ಆಗಿ ಕರೇಜ್ ಆಗಿ ನಾವೇನ್ ಮಾಡ್ತೀವಿ ಅದನ್ನ ಲೈಕ್ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ಳಿ. ಲೈಕ್ ಅದು ಲೈಕ್ ಯಾವ್ದೇ ರೀತಿ ಇವಾಗ ನಮ್ಮ ಒಂದು ಸ್ಮೆಲ್ ಗುಡ್ ಇದೆ ಅಂತಂದಾಗ ಅದರಿಂದ ನಮ್ಗೆ ಯಾರಾದ್ರೂ ಒಬ್ರು ಲೈಕ್ ನಿಮ್ಮ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ಲೈಕ್ ಏನಂತಂದ್ರೆ ಯಾವ್ದೇ ರೀತಿ ಗ್ಯಾಸ್ ಇಲ್ಲ. ಓಕೆ, ಹೈ ಫ್ರೇಗ್ರೆನ್ಸ್ ಇದೆ, ಇದ್ರಲ್ಲಿ ಗ್ಯಾಸ್ ಯಾವ್ದೇ ರೀತಿ ಗ್ಯಾಸ್ ನ ಯೂಸ್ ಮಾಡಿಲ್ಲ. ಸೊ ಕಂಪೇರಿಟಿವ್ಲಿ ಇವಾಗ ಮಾರ್ಕೆಟ್ ಅಲ್ಲಿ ನಮಗೆ ಡಿಯೋಡೆಂಟ್ ಸಿಗ್ತವೆ ಅದಕ್ಕೆ ಕಂಪೇರ್ ಮಾಡಿದ್ರೆ 2 ಪಟ್ಟು ನಮ್ಗೆ ಏನಂತಂದ್ರೆ ಇದರಲ್ಲಿ ಜಾಸ್ತಿ ಏನಂತಂದ್ರೆ ಆ ಒಂದು ಸ್ಮೆಲ್ ಆಗಿರ್ಬೋದು ಗುಡ್ ಒಂದು ಫೀಲ್ ನ ಅದು ನಮಗ್ ಕೊಡುತ್ತೆ ಅಂತ ಅನ್ಕೊಳ್ಳಿ. 2 ಪಟ್ಟು ನಮಗೆ ಜಾಸ್ತಿ ಇದು ಹೆಲ್ಪ್ ಆಗತ್ತೆ. ಓಕೆ, ಅಂಡ್ ಇದೇನಂತಂದ್ರೆ ಇದರಲ್ಲಿ ಸ್ಪ್ರಿಂಕಲ್ಸ್ ಅಂತ ಬರುತ್ತೆ. ಓಕೆನಾ, ಲೈಕ್ ಅಂದ್ರೆ ಲೈಕ್ ಸ್ಪ್ರೇ ಅದ್ರಲ್ಲಿ ಏನ್ ಇದಾವೆ ಲೈಕ್ ಆ ಒಂದು ಗ್ಯಾಸ್ ಇರಲ್ಲ ಅಲ್ವಾ, ಫ್ರೇಗ್ರೆನ್ಸ್ ಇರುತ್ತೆ. ಅದು ಎಷ್ಟಿದೆ ಅಂತಂದ್ರೆ ಇದರಲ್ಲಿ 1020 ಸ್ಪ್ರೇಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಆ ಸ್ಪ್ರಿಂಕಲ್ಸ್ ಬರುತ್ತೆ ಇದರಲ್ಲಿ. ಎಸ್, ಸೊ ಆಸ್ ಯು ಸೇ ಸೊ ದಟ್ ಡ್ರೀಮ್ ಬೈ ಫಾರ್ ಎವರ್ ಇದೆ ಅದು ಸ್ಪೆಷಲಿ ಫಾರ್ ವುಮನ್, ಡಿಸೈರ್ ಬೈ ಫಾರ್ ಎವರ್ ದಿಸ್ ಈಸ್ ಫಾರ್ ಮೆನ್ ಅಂತ ಅನ್ಕೊಳ್ಳಿ. ಓಕೆ, ಈ ಒಂದು ಫ್ರೇಗ್ರೆನ್ಸ್ ಏನಿದೆ ಸೇಮ್ ಲೈಕ್ ಏನಂತಂದ್ರೆ ಬೆನಿಫಿಟ್ಸ್ ಲೈಕ್ ಅದು ಗರ್ಲ್ಸ್ ಗಳಿಗೆ ಅಂದ್ರೆ ಲೈಕ್ ವುಮನ್ಸ್ಗೆ ಅದು ಮಾಡಿದೆ, ಇದು ಮೆನ್ಸ್ಗೆ ಮಾಡಿದೆ ಅಂತ ಅನ್ಕೊಳ್ಳಿ. ಇದರಲ್ಲೂ ಕೂಡ ಸೇಮ್ ಯಾವ್ದೇ ರೀತಿ ಗ್ಯಾಸ್ ಇರಲ್ಲ, ಹೈ ಫ್ರೇಗ್ರೆನ್ಸ್ ಇರುತ್ತೆ. ಓಕೆ, ಸೊ ಲಾಂಗ್ ಲಾಸ್ಟಿಂಗ್ ಇದೆ ಅಂತ ಅನ್ಕೊಳ್ಳಿ ಈ ಒಂದು ಪ್ರಾಡಕ್ಟ್. ಸೊ ದಟ್ ಇದ್ರ ಜೊತೆಗೆ ಏನಂತಂದ್ರೆ 2 ಪಟ್ಟು ಜಾಸ್ತಿ ನಮ್ಗೆ ಏನಂತಂದ್ರೆ ಇದರಲ್ಲಿ ಒಂದು ಪರ್ಫ್ಯೂಮ್ ಇದೆ ಅಂತ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಪರ್ಫ್ಯೂಮ್ಸ್ ಗೆ ಕಂಪೇರ್ ಮಾಡಿದ್ರೆ. ಅಂಡ್ ಇದರಲ್ಲೂ ಕೂಡ ಸೇಮ್ ಲೈಕ್ ಏನಂತಂದ್ರೆ ನಮ್ಮ ಒಂದು ಕಂಪ್ಲೀಟ್ ಏನಿದೆ ಕಾನ್ಫಿಡೆನ್ಸ್ ಇದರಿಂದನೂ ಕೂಡ ನಮ್ಗೆ ಜಾಸ್ತಿ ಬರುತ್ತೆ. ಅಂಡ್ ಇದರಲ್ಲಿ ಏನಂತಂದ್ರೆ ಆ ಒಂದು ಫ್ರೇಗ್ರೆನ್ಸ್ ಏನಿದೆ ಆ ಒಂದು ಸ್ಮೆಲ್ ತಗೊಂಡಿದ ತಕ್ಷಣ ಅದೊಂದು ಫೀಲ್ ಬರುತ್ತಲ್ಲ, ಸೊ ದಟ್ ಫೀಲ್ ಇಟ್ ವಿಲ್ ಲೈಕ್ ಏನಂತಂದ್ರೆ ಗುಡ್ ಅಂತ ಅನ್ಕೊಳ್ಳಿ. ಅಂಡ್ ಇದರಲ್ಲೂ ಕೂಡ 1020
ಸ್ಪ್ರೇ ಇದೆ ಅಂತ ಅನ್ಕೊಳ್ಳಿ, ಲೈಕ್ ಅಂದ್ರೆ ಸ್ಪ್ರಿಂಕಲ್ಸ್. ಎಸ್, ದಿಸ್ ಇಸ್ ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ ಎವರ್ ಮಾಲಸಿ. ಸೊ ನನಗಿದು ಫೇವ್ರೆಟ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ವೈ ಬಿಕಾಸ್ ಯಾಕಂತಂದ್ರೆ ಇದರಲ್ಲಿ ತುಂಬಾ ಲೈಕ್ ಏನಂತಂದ್ರೆ ನಮ್ಮ ಒಂದು ಪಾರ್ಟೀಸ್ಗಾಗಿರ್ಲಿ ಫಂಕ್ಷನ್ಸ್ಗಾಗಿರ್ಲಿ ಬೆಸ್ಟ್ ಲೈಕ್ ಏನಂತಂದ್ರೆ ರಿಸಲ್ಟ್ ಅನ್ನ ಇದು ನಮಗೆ ಒಂದು ಏನ್ ಫೀಲ್ ಇದೆ, ಫ್ರೆಗ್ರೆನ್ಸ್ ಇದೆ, ಇದು ಪರ್ಫೆಕ್ಟ್ ಫಾರ್ ಎನಿ ವೆಕೇಶನ್ ಅಂಡ್ ಒಕೇಶನ್ ಅಂಡ್ ಪಾರ್ಟೀಸ್ ಅಂತ ನೀವು ಅನ್ಕೊಳ್ಳಿ. ಓಕೆನಾ? ಸೊ ಇದು ನಮ್ಗೆ ಏನಂತಂದ್ರೆ ಕಂಪ್ಲೀಟ್ ಒಂದು ಜಾಸ್ಮಿನ್ ರೀತಿ ಸ್ಮೆಲ್ ಕೊಡುತ್ತೆ ಅಂತಂದ್ರೆ ಸ್ವೀಟ್ ಜಾಸ್ಮಿನ್ ರೀತಿ. ಓಕೆ, ಅಂಡ್ ಇದ್ರಲ್ಲಿ ಏನಂತಂದ್ರೆ ಸ್ಯಾಂಡಲ್ವುಡ್ ರೀತಿ ಲೈಕ್ ವಾರ್ಮ್ ಸ್ಯಾಂಡಲ್ವುಡ್ಸ್ ರೀತಿ ಏನಂತಂದ್ರೆ ಇದೆ. ಸೊ ಬೆಸ್ಟ್ ಫಾರ್ ಏನಂತಂದ್ರೆ ಪಾರ್ಟೀಸ್ ಅಥವಾ ಒಂದು ಯುನೀಕ್ ಎಲೆಗೆಂಟ್ ಒಂದು ಸ್ಮೆಲ್ ಇದೆ ಅಂತ ಅನ್ಕೊಳ್ಳಿ ಒಂದು ಪ್ರಾಡಕ್ಟ್. ಸೊ ಬೆಸ್ಟ್ ಫಾರ್ ಏನಂತಂದ್ರೆ ಯೂಸ್ ಮಾಡಬಹುದು, ಬೆಸ್ಟ್ ರಿಸಲ್ಟ್ ಇದು ಕೂಡ ನಮಗೆ ಕೊಡುತ್ತೆ ಎನಿ ಪಾರ್ಟೀಸ್ ಅಥವಾ ಎನಿ ಒಕೇಶನ್ಸ್ ನಾವು ಯೂಸ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಅ ಬೆಸ್ಟ್ ಪ್ರಾಡಕ್ಟ್. ಓಕೆ, ಫಾರ್ ಎವರ್ ಅಲೋಫಾ ಅಂತ. ಸೊ ಇದು ಕೂಡ ಏನಂತಂದ್ರೆ ನಾವು ಫಾರ್ ಎನಿ ಒಕೇಶನ್ಸ್ ನಾವು ಯೂಸ್ ಮಾಡಬಹುದು. ಸೊ ಇದೇನ್ ಪ್ರಾಡಕ್ಟ್ ಇದೆ ಅಲ್ವಾ, ಸೊ ಒಂದು ಬೋಲ್ಡ್ ಫ್ರೆಗ್ರೆನ್ಸ್ ರೀತಿ ನಮ್ಗೆ ಫೀಲ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಸೊ ಇದನ್ನು ಕೂಡ ಲೈಕ್ ಯೂಸ್ ಮಾಡಬಹುದು. 4 ರೀತಿ ಲೈಕ್ ಏನಂತಂದ್ರೆ ನಾವ್ ಇವತ್ತು ಪರ್ಫ್ಯೂಮ್ಸ್ 2 ಡಿಯೋಡೆಂಟ್ 2 ಪರ್ಫ್ಯೂಮ್ಸ್ ನ ನಾವು ಇಲ್ಲಿ ನೋಡಬಹುದು. ಎಸ್, ನೆಕ್ಸ್ಟ್ ವಿ ಹ್ಯಾವ್ ಅ ಅಲೋ ಲಿಕ್ವಿಡ್ ಸೋಪ್. ಲಿಕ್ವಿಡ್ ಸೋಪ್ ಏನಿದೆ ಅಲ್ವಾ, ಸೊ ದಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸ್ಕಿನ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ, ಓಕೆ, ಸಾಫ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡತ್ತೆ ಅಂತ ಅನ್ಕೊಳ್ಳಿ. ಸೊ ದಟ್ ಏನಂತಂದ್ರೆ ಇದು ಲಿಕ್ವಿಡ್ ಸೋಪ್ ಏನಿದೆ, ಸೊ ಆಲ್ ಇನ್ ಒನ್ ಅಂತ ನಾವ್ ಹೇಳ್ಬಹುದು ಈ ಒಂದು ಪ್ರಾಡಕ್ಟ್. ಓಕೆ, ಸೊ ಇದ್ರಲ್ಲಿ ಏನಂತಂದ್ರೆ ಒಂದು ಫಾರ್ಮುಲಾ 100% ಸ್ಟೆಬಿಲೈಸ್ಡ್ ಅಲೋವೆರಾದಿಂದ ಯೂಸ್ ಮಾಡಿರುವಂತ ಪ್ರಾಡಕ್ಟ್ ಇದು. ಸೊ ನಮ್ಮ ಒಂದು ಸ್ಕಿನ್ ಅನ್ನ ಲೈಕ್ ಇವಾಗ ನಾವು ಇದನ್ನ ಹ್ಯಾಂಡ್ ವಾಶ್ ಯೂಸ್ ಮಾಡಬಹುದು, ಲೈಕ್ ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದು ಅಂತ ಅನ್ಕೊಳ್ಳಿ, ಬಾಡಿಗಾಗಿರಲಿ. ಓಕೆ, ಸೊ ಇದೇನಿದೆ ನಮ್ದು ಲಿಕ್ವಿಡ್ ಸೋಪ್. ಸೊ ಇದು ಏನಂತಂದ್ರೆ ಒಂದು ಕಂಪ್ಲೀಟ್ ನಮ್ಮ ಸ್ಕಿನ್ ಅನ್ನ ಹೆಲ್ದಿ ಆಗಿಡ್ಲಿಕ್ಕೆ, ಸಾಫ್ಟ್ ಮಾಡ್ಲಿಕ್ಕೆ, ಒಂದು ಕಂಫರ್ಟೇಬಲ್ ಆಗಿ ನಮ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಎಸ್, ವಿ ಹ್ಯಾವ್ ಅನದರ್ ಪಾರ್ಟ್ ದಟ್ ಈಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಓಕೆ, ಎಸ್, ನೆಕ್ಸ್ಟ್ ವಿ ಹ್ಯಾವ್ ದಟ್ ಅಲೋ ಫಸ್ಟ್. ಅಲೋ ಫಸ್ಟ್, ಸೊ ಅಲೋ ಫಸ್ಟ್ ಇದೇನಿದೆ ಇದಕ್ಕೆ ನಾವು ಮ್ಯಾಜಿಕ್ ಸ್ಪ್ರೇ ಅಂತಾನು ಕೂಡ ಕರಿತೀವಿ. ಯಾಕಂತಂದ್ರೆ ಇದು ಏನಿದೆ ಅಲ್ವಾ ಪ್ರಾಡಕ್ಟ್, ನಮ್ಗೆ ಯಾವ್ದೇ ರೀತಿ ಸ್ಮಾಲ್ ಬರ್ನ್ಸ್ ಆಗಿರ್ಲಿ ಅದಕ್ಕೆ ನಾವ್ ಇದನ್ನ ಯೂಸ್ ಮಾಡಬಹುದು. ಲೈಕ್ ಅಂದ್ರೆ ನಮ್ಮ ಒಂದು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಆ ಸ್ಕಿನ್ಗ ನಾವು ರಬ್ ಮಾಡದೆ ಅಥವಾ ಲೈಕ್ ಟಚ್ ಮಾಡದೆ ನಾವೇನ್ ಮಾಡ್ಬೋದು, ಸ್ಪ್ರೇ ಮುಖಾಂತರ ಲೈಕ್ ಏನಂತಂದ್ರೆ ಅಲ್ಲಿ ನಾವು ಸ್ಪ್ರೇ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ ನಮ್ಮ ಒಂದು ಸ್ಕಿನ್ಗೆ ಯಾವುದೇ ರೀತಿ ಅಷ್ಟು ಲೈಕ್ ಹರ್ಟ್ ಆಗಲ್ಲ ಅಂತ ಅನ್ಕೊಳ್ಳಿ. ಸೊ ಈ ಒಂದು ಪ್ರಾಡಕ್ಟ್ ಬಿ ಪ್ರೊಪಲೈಸಿಸ್ ಇಂದ ರೆಡಿ ಮಾಡಿರೋದಿದೆ, ಅಲೋವೆರಾ. ಓಕೆ, ಅಂಡ್ ಇದು ನಮ್ಮ ಒಂದು ಸ್ಕಿನ್ಗೆ ಲೈಕ್ ಏನಂತಂದ್ರೆ ಸ್ಮೂತ್ ಮಾಡ್ಲಿಕ್ಕೆ, ಕ್ಲಿನ್ಸೈನ್ ಮಾಡ್ಲಿಕ್ಕೆ ಅಂದ್ರೆ ಲೈಕ್ ಶುದ್ಧೀಕರಿಸ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ನಾವ್ ಏನ್ ಮಾಡಬಹುದು, ವ್ಯಾಕ್ಸ್ ಮಾಡಿದ್ಮೇಲೆ ಅಥವಾ ಸೇವ್ ಮಾಡಿದ್ಮೇಲೆನೂ ಕೂಡ ಇದನ್ನ ಯೂಸ್ ಮಾಡಬಹುದು. ಬೆಸ್ಟ್ ಪ್ರಾಡಕ್ಟ್ ಇದೆ. ಎಸ್, ವಿ ಹ್ಯಾವ್ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ ಇದು. ಯಾಕಂತಂದ್ರೆ ಇದು ನಾನು ನಮ್ಮ ಮಮ್ಮಿಗೆ ಕೊಟ್ಟಿರುವಂತ ಗಿಫ್ಟ್ ಮಾಡಿರುವಂತ ಪ್ರಾಡಕ್ಟ್ ಅಂಡ್ ಮೈ ಮದರ್ಸ್ ಫೇವ್ರೆಟ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ಆಲ್ಮೋಸ್ಟ್ ಇವಾಗ ನಾವೆಲ್ಲರೂ ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀವಿ, ಹೌದಾ, ರೈಟ್? ಸೊ ಮಾಡೋ ಜನರೇಷನ್ ಅಂತ ಬಂದಾಗ, ಸೊ ದಟ್ ಅಲ್ಲಿ ನಾವು ಯೂಸ್ ಮಾಡುವಂತ ಏನ್ ಡಿಟರ್ಜೆಂಟ್ ಇರತ್ತೆ, ಓಕೆ, ಲಿಕ್ವಿಡ್ ಇರತ್ತೆ, ಅದನ್ನ ನಾವು ಕೈಯಿಂದ ಯೂಸ್ ಮಾಡಿದಾಗ ನಮ್ಮ ಒಂದು ತಾಯಿಯ ಲೈಕ್ ಅಂದ್ರೆ ನಾವ್ ಏನ್ ಕೈ ಇರತ್ತೆ ಅದು ಹಾರ್ಡ್ ಆಗತ್ತೆ, ಅವ್ರಿಗೆ ಅದರಿಂದ ಏನಂತಂದ್ರೆ ಲೈಕ್ ತುಂಬಾ ಲೈಕ್ ಏನಂತಂದ್ರೆ ಪ್ರಾಬ್ಲಮ್ಸ್ ಆಗತ್ತೆ, ರೈಟ್? ಬಟ್ ಈ ಒಂದು ಪ್ರಾಡಕ್ಟ್ ನ ನಾವು ಕೈಯಿಂದ ಮುಟ್ಟೋ ಅವಶ್ಯಕತೆನೇ ಇಲ್ಲ. ಓಕೆ, ಯಾಕಂತಂದ್ರೆ ಇದು ಏನಿರತ್ತೆ ಇದ್ರಲ್ಲಿ 30 ಲಿಕ್ವಿಡ್ ಪ್ಯಾಕ್ಸ್ ಇರತ್ತೆ. ಸೊ ಒಂದು ನಾವೇನಂತಂದ್ರೆ ಪ್ಯಾಕ್ ಅನ್ನ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಆ ರೀತಿ ಪ್ಯಾಕ್ ಇರುತ್ತೆ. ಸೊ ಒಂದು ಪ್ಯಾಕ್ ನ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ವಾಷಿಂಗ್ ಮಷಿನ್ಗೆ ಹಾಕ್ಬಹುದು, ರೈಟ್? ಸೊ ಇದು ಕಂಪ್ಲೀಟ್ಲಿ ಲಾಂಡ್ರಿಗೋಸ್ಕರನೇ ರೆಡಿ ಆಗಿರುವಂತ ಪ್ರಾಡಕ್ಟ್ ಅಂತ ಅನ್ಕೊಳ್ರಿ. ಅಂಡ್ ಇದ್ರಲ್ಲಿ ಯಾವ್ದೇ ರೀತಿ ನಮಗೆ ವೇಸ್ಟೇಜ್ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂತ ಅನ್ಲಿಕ್ಕೆ ಇಲ್ಲಿ ನಾವು ಕೈಲಿಂದ ಹಾಕ್ತಿಲ್ಲ, ಒಂದು ಪ್ಯಾಕ್ ಇದೆ, ಪ್ಯಾಕ್ ನ ನಾವು ಡೈರೆಕ್ಟ್ ಆಗಿ ಹಾಕೋದ್ರಿಂದ ಯಾವ್ದೇ ರೀತಿ ವೇಸ್ಟೇಜ್ ಕೂಡ ಆಗಲ್ಲ. ಅಂಡ್ ಇದು ಏನಂತಂದ್ರೆ ಕಂಪ್ಲೀಟ್ ಒಂದು ಪ್ಲಾಂಟ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್, ಅಂದ್ರೆ ಲೈಕ್ ಈ ಒಂದು ನೀರನ್ನ ಲೈಕ್ ನಾವೇನ್ ವಾಷಿಂಗ್ ಮಷಿನ್ ಅಲ್ಲಿ ಬಟ್ಟೆನ ವಾಶ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಆಫ್ಟರ್ ದಟ್ ಆ ಒಂದು ನೀರನ್ನ ನಾವು ಲೈಕ್ ಏನಂತಂದ್ರೆ ಚೆಲ್ ಬಿಡ್ತೀವಿ, ಹೌದಾ? ಬಟ್ ಇದು ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಈ ಒಂದು ನೀರನ್ನ ನಾವು ಯಾವ್ದೇ ರೀತಿ ಗಿಡಕ್ಕೆ ಹಾಕೋದ್ರಿಂದನೂ ಕೂಡ ನಮ್ಗೆ ಯಾವ್ದೇ ರೀತಿ ಹಾರ್ಮ್ಫುಲ್ಸ್ ಇರಲ್ಲ. ಲೈಕ್ ನಮಗ್ ಅನ್ನೋದಕ್ಕಿಂತ ಆ ಗಿಡಕ್ಕೂ ಕೂಡ ಎನ್ವಿರಾನ್ಮೆಂಟ್ ಎಕೋ ಫ್ರೆಂಡ್ಲಿ ಅಂತ ನಾವ್ ಹೇಳ್ಬಹುದು. ಓಕೆ, ಯಾವ್ದೇ ರೀತಿ ಹಾರ್ಮ್ಫುಲ್ಸ್ ಇರಲ್ಲ, ಕೆಮಿಕಲ್ಸ್ ಲೈಕ್ ಏನಂತಂದ್ರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಬೇರೆ ಬೇರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದ್ರಿಂದ ಏನಾಗುತ್ತೆ, ಅದಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಹೆಂಗಿದೆ,
ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಹಾರ್ಮ್ಫುಲ್ಸ್ ಕೂಡ ಇರಲ್ಲ. ಸೊ ಇದರಿಂದ ನಮ್ಮ ಒಂದು ಮದರ್ಸ್ ಏನ್ ಹ್ಯಾಂಡ್ ಇರುತ್ತೆ ಅದು ರಫ್ ಇರಲ್ಲ, ಸಾಫ್ಟ್ ಆಗುತ್ತೆ. ಅಂಡ್ ಅವ್ರಿಗೆ ಏನಂತಂದ್ರೆ ಯಾವ್ದೇ ರೀತಿ ಅದರಿಂದ ಪ್ರಾಬ್ಲಮ್ಸ್ ಆಗಲ್ಲ, ಅದು ಬೆಸ್ಟ್ ಆಗಿ ಅವ್ರಿಗೆ ಸಿಗುತ್ತೆ ಬಿಕಾಸ್ ಇಟ್ ವಾಸ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದರ ಈಸಿ ಟು ಯೂಸ್. ಓಕೆ, ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ ವಾಟರ್ ಫ್ರೀ. ಓಕೆ, ಸೊ ವಾಟರ್ ಫ್ರೀ ಕಂಟೆಂಟ್ ಫಾರ್ಮುಲಾ ಅದನ್ನ ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ಇದೆ. ಅಂಡ್ ಸ್ಪೆಷಲಿ ಏನಂತಂದ್ರೆ ಇದರಲ್ಲಿ 30 ಪ್ಯಾಕ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮದರ್ಸ್ ಗಳಿಗೂ ಕೂಡ ಇದನ್ನ ನೀವು ಗಿಫ್ಟ್ ಮಾಡಬಹುದು. ಓಕೆ, ಓನ್ಲಿ ಫಾರ್ ಮದರ್ ಅಂತ ಅಲ್ಲ, ಎಷ್ಟೋ ಜನ ವೈಫ್ ಗಿಫ್ಟ್ ಮಾಡಬಹುದು, ರೈಟ್? ಅಂಡ್ ಇವನ್ ಎಷ್ಟೋ ಜನ ಗರ್ಲ್ ಫ್ರೆಂಡ್ಸ್ ಗಿಫ್ಟ್ ಮಾಡಬಹುದು, ಫಾರ್ ಎನಿವನ್. ಓಕೆ, ಸೊ ಬೆಸ್ಟ್ ಪ್ರಾಡಕ್ಟ್ ಫಾರ್ ಗಿಫ್ಟ್ ಮಾಡ್ಲಿಕ್ಕೆ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ, ಏನ್ ಕೊಡೋಣ ಮದರ್ಸ್ ಡೇಗೆ ಅಂತ ಹೇಳ್ಬಿಟ್ಟು, ಅಥವಾ ಲೈಕ್ ಎನಿಥಿಂಗ್ ಲೈಕ್ ಯಾವುದೇ ರೀತಿ ನೀವು ಏನೇ ಮಾಡಬಹುದು, ಗಿಫ್ಟ್ ಅನ್ನ ಕೊಡ್ಬೋದು ಅಂತ ಅನ್ಕೊಳ್ಳಿ. ಓಕೆ, ಅಂಡ್ ಇವನ್ ಗಿಫ್ಟೇ ಕೊಡ್ಬೇಕು ಅನ್ನೋದಿಲ್ಲ, ಸೊ ನಾರ್ಮಲ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ, ದೀಸ್ ಆರ್ ದಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಅಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಟು ಲಿಸ್ನಿಂಗ್ ಮೀ. ಅಂಡ್ ಆಲ್ಮೋಸ್ಟ್ ಗೈಸ್ ಏನಂತಂದ್ರೆ ನೀವು ನೋಡ್ತಾ ಇದ್ದೀರಾ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪ್ಲೀಟ್ ಪ್ರಾಡಕ್ಟ್ ನಾಲೆಜ್ ನಿಮ್ಗೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಇನ್ನೂ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ಮೋರ್ ಇನ್ಫಾರ್ಮೇಶನ್ಗೋಸ್ಕರ ನೀವೇನಂತಂದ್ರೆ ಈ ಒಂದು ಚಾನಲ್ ನ ನೀವೇನಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ವಿಡಿಯೋ ಇರುತ್ತೆ ಅದು ಕೂಡ ನಿಮ್ಗೆ ಏನಾಗುತ್ತೆ ಫಸ್ಟ್ ಗೊತ್ತಾಗುತ್ತೆ. ಓಕೆ, ಅಂಡ್ ಸ್ಪೆಷಲಿ ಗೈಸ್ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ದಿಸ್ ವಾಸ್ ಅವರ್ ಕರ್ನಾಟಕದಲ್ಲಿ ಫಸ್ಟ್ ಲೈಕ್ ಏನಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ನಮ್ಗೆ ಈ ಒಂದು ಏನಂತಂದ್ರೆ ಒಂದು ಇನ್ಫಾರ್ಮೇಶನ್ಸ್ ನ ನಾವು ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ನೆಕ್ಸ್ಟ್ ಕನ್ನಡ ವಿಡಿಯೋಸ್ ನಿಮ್ಗೆ ಸಿಗ್ತಾ ಇರತ್ತೆ ಬೇರೆ ಬೇರೆ ಲೀಡರ್ಸ್ ಗಳ ಕಡೆಯಿಂದ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ಲ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ನ ತಿಳ್ಕೊಂಡು ನಿಮ್ಮ ಒಂದು ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಸೊ ನಮ್ಮ ಒಂದು ಹ್ಯಾಬಿಟ್ಸ್ ಏನಿದೆ, ನಮ್ಮ ಒಂದು ಹೆಲ್ತ್ ನ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಳೋದು, ಅದು ಒಂದು ಹ್ಯಾಬಿಟ್ ನ ಮಾಡ್ಕೊಳ್ಳಿ. ಒಂದು ಹ್ಯಾಪಿನೆಸ್ ನಮ್ಗೆ ಸಿಗುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ. ಸೊ ಅದರಿಂದ ನೀವು ಚೆನ್ನಾಗಿ ಗಳಿಸಬಹುದು, ಚೆನ್ನಾಗಿ ಗ್ರೋತ್ ಆಗ್ಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.